ನಮ್ಗೆ ಮತ್ತು ಗೋಕಾಕದವ್ರಿಗೆ ಸ್ವಲ್ಪ ನ್ಯಾಯ ಬಂತು. ನಮದು ಮಾಡ್ರಿ ನಿಮ್ಮದು ಮಾಡ್ರಿ ಅಂತಂದು ಇಬ್ಬರು ಜಗಳದೊಳಗೆ ಮೂಲಿ ಗುಂಪಾಗಿಬಿಟ್ಟು ಕೋರ್ಟ್ಗೆ ಹೋಗೋರಿದೇವ್ರಿ ಅವ್ರು ಜಿಲ್ಲಾ ರದ್ದು ಮಾಡ್ಬೇಕಂತ. ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಬೇಡ. ಅವರು ಕನ್ನಡಿಗರ, ನಾವು ಕನ್ನಡಿಗರ. ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ SP ಅವರು ಮನುಷ್ಯರಲ್ಲ, ದೇವಲೋಕದಿಂದ ಬಂದವರಲ್ಲ. ಇಲೆಕ್ಷನ್ ಆದ ನಂತರ ಎಕ್ದಮ್ ಮೌನ್ ಇರ್ತಾರೆ. ಎಲ್ಲ ಸರ್ಕಾರ ಬಂದು ಹೋದ್ರು. ಈಗ ನೋಡ್ರಿ, ಕರ್ನಾಟಕ ರಾಜ್ಯದಾಗ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. ನಿಮ್ಗೆ ಗೊತ್ತಿದ್ದ ವಿಷಯ, ಬೆಳಗಾವಿ ಜಿಲ್ಲೆದ 50 ಲಕ್ಷ ಜನಸಂಖ್ಯೆ ಐತಿ. ಈಗಾಗಲೇ JH ಪಾಟೀಲ್ ಸಾಹೇಬ್ರ ಕಾಲದೊಳಗೆ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿದ್ರು. ಆದ್ರೆ ಸ್ವಲ್ಪ ನಮ್ಗೆ ಮತ್ತು ಗೋಕಾಕದವ್ರಿಗೆ ಸ್ವಲ್ಪ ನ್ಯಾಯ ಬಂತು. ನಮದು ಮಾಡ್ರಿ ನಿಮ್ಮದು ಮಾಡ್ರಿ ಅಂತಂದು ಇಬ್ಬರು ಜಗಳದೊಳಗೆ ಮೂಲಿ ಗುಂಪಾಗಿಬಿಡ್ತು. ಆಗಲಿಲ್ಲ, ಚಿಕ್ಕೋಡಿ ಜಿಲ್ಲಾ ಆಗಲಿಲ್ಲ. ಕ್ರಮೇಣ ಇವತ್ತಿನ ಪರಿಸ್ಥಿತಿ ನೋಡ್ಬೇಕಾದ್ರೆ ಜನಸಂಖ್ಯೆ ಸಾಕಷ್ಟು ಆಯ್ತು. ಈಗ ನೋಡ್ರಿ, ವಿಜಯನಗರ ಜಿಲ್ಲೆ ಮಾಡಿದ್ರು ರೀ. 10 ಲಕ್ಷ ಒಳಗೆ ಐತಿ ಜನಸಂಖ್ಯೆ. ಒಬ್ಬ ಆನಂದ್ ಸಿಂಗ್, ಒಬ್ಬ ಶಾಸಕ ಧ್ವನಿ ಎತ್ತದಕ್ಕೆ ಜಿಲ್ಲಾ ಆಯ್ತು. ನಮ್ಮದು 25 ವರ್ಷ ಆಯ್ತು ಬರೀ ನಾಟಕ ಮಾಡೋದಾರ ನಮ್ಮ ಜನಪ್ರತಿನಿಧಿಗಳು. ಕಾಂಗ್ರೆಸ್ ಬರ್ತಾರೋ ನಮ್ಗೆ ಸರ್ಕಾರ ಬರಲಿ ಜಿಲ್ಲಾ ಮಾಡ್ತೀವಿ, BJP ನಮ್ಮ ಸರ್ಕಾರ ಬರಲಿ ಜಿಲ್ಲಾ ಮಾಡ್ತೀವಿ, JDS ಬರಲಿ ನಮ್ಮ ಸರ್ಕಾರ ಬರಲಿ ಜಿಲ್ಲಾ ಮಾಡ್ತೀವಿ. ಎಲ್ಲ ಸರ್ಕಾರ ಬಂದು ಹೋಯ್ತು ರೀ. ಸಮ್ಮಿಶ್ರ ಸರ್ಕಾರನೂ ಬಂದು ಹೋಯ್ತು. ಮಾಡ್ತೇವೆ ಯಾವಾಗ ಇಲೆಕ್ಷನ್ಗಿಂತ ಪೂರ್ವ. ಇಲೆಕ್ಷನ್ ಆದ ನಂತರ ಎಕ್ದಮ್ ಮೌನ್ ಇರ್ತಾರೆ ರೀ, ಮಾಡಂಗಿಲ್ಲ. ಮತ್ತು ನಮ್ಮ ಭಾಗದಾಗ ಇಷ್ಟು ಮಜಾ ನಿಮ್ಗೆ ಹೇಳ್ತಾನೆ ರೀ. ನಮ್ಮ ಶಾಸಕರದ್ದು ಹೇಳ್ತೀವಿ ರೀ, BJP ಸರ್ಕಾರದ ಇತ್ತಲ್ಲಿ ನಮ್ಮ ಶಾಸಕರು ಓಡಿ ಬಂದು ನಮ್ಗೆ ಬೆಂಬಲ ಕೊಡ್ತಾರೆ. ಬೇಕು ಜಿಲ್ಲೆ ಬೇಕು ಅಂತೇಳಿ. ನಮ್ಮ ಚಿಕ್ಕೋಡಿ ಶಾಸಕರು ಒಟ್ಟು ನಮ್ಮ ಭಾಗದ ಶಾಸಕರನ್ರಲ್ಲಿ ಹೆಸರು ಯಾಕೆ ನಿಮಗೆಲ್ಲ ಗೊತ್ತೈತಿ. ನಮ್ಮ ಭಾಗದ ಶಾಸಕರ ವಿರೋಧ ಪಕ್ಷದ ಸರ್ಕಾರ ಇತ್ತು, ನಮಗೆ ಸಪೋರ್ಟ್ ಮಾಡ್ತಾರೆ. ಚಿಕ್ಕೋಡಿ ಜಿಲ್ಲಾ ಆಗಬೇಕು ಮುಂಚಿನೊಳಗೆ. ಮತ್ತು ಇವ್ರದ್ದು ಸರ್ಕಾರ ಬರ್ತಂದ್ರೆ ಬರೋಂಗಿಲ್ಲ, ಅವಾಗ ಸಪೋರ್ಟ್ ಮಾಡೋಂಗಿಲ್ಲ. ಅಂದರೆ ಇದು ಯಾರ್ಥ ನೀವು ನಾಟಕ ಮಾಡ್ತೀರಿ, ನಾಟಕ ಮಾಡಬೇಡ್ರಿ. ಜನರಿಗೆ ಗೊತ್ತೈತಿ, ಜನರಿಗೆ ಗೊತ್ತಾಗೈತಿ. ಇವ್ರಿಗೆ ಜಿಲ್ಲಾ ವಿರೋಧ ಪಕ್ಷದಾಗ ಸರ್ಕಾರ ಇದ್ದಾಗ ನಿಮಗೆ ಜಿಲ್ಲಾ ಬಿಡ್ತೀರಿ, ಮತ್ತು ನಿಮ್ಮ ಸರ್ಕಾರ ಇದ್ದಾಗ ಮಾಡೋಂಗಿಲ್ಲ. ಈಗ ನಮ್ಮ ಭಾಗದಾಗ ಮೊನ್ನೆ ಅಧಿವೇಶನದಾಗ ಎಲ್ಲರೂ ಜೋರು ಮಾತಾಡ್ರಿ. ಈಗ ಶಶಿಕಲಾ ಜೊಲ್ಲೆ ಅಕ್ಕ ಮಾತಾಡ್ರು, ಆಮೇಲೆ ನಮ್ಮ ಐಹೊಳೆ ಸಾಹೇಬ್ರು ಮಾತಾಡ್ರಿ. ಅವಾಗ ನಾವೇನಂತ ಅವ್ರು ವಿರೋಧ ಪಕ್ಷದಾಗಿದ್ದಾರಪ್ಪ, ಸ್ವಪಕ್ಷದವರು ಮಾತಾಡಿದಾರೆ. ರಾಜು ಕಾಗೆ ಮಾತಾಡಿದ್ದಾರೆ, ಕಾಂಗ್ರೆಸ್ದವ್ರು ಇದ್ದಾರೆ ಅವರು. ರಾಜು ಕಾಗೆ ಮಾತಾಡ್ರಿ, ಮತ್ತು ಸೌದಿ ನಮ್ಮ ಅತನಿ ಮಾಡ್ರಿ ಮಾತಾಡ್ರಿ. ಆಮೇಲೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಮಾತಾಡ್ರಿ ಮಾಡ್ರಿ ಅಂತೇಳಿ. ಅವರೆಲ್ಲರೂ ಶಾಸಕರು ಏನ್ ಮಾಡಿದ್ರು, ಅವ್ರವ್ರ ತಾಲೂಕಿನ ವ್ಯಾಪ್ತಿಯಲ್ಲಿ ಮಾತಾಡಿದ್ರು. ಅಲ್ಲಿ ಎದ್ದು ನಿಂತ ಆವಾಜ್ ಮಾಡ್ಬೇಕ್ರಿ, ಮಾತಾಡ್ಬೇಕ್ರಿ. ಇಲ್ಲಿ ನಮ್ಮ ಮುಂದೆ ಒಂದು ಸ್ಥಳ ಸ್ಟೇಟ್ಮೆಂಟ್ ಕೊಟ್ಟಾದ್ರೆ ಆಗೋದಿಲ್ರಿ. ಅವರು ಶಾಸಕರು ಇದ್ಕೊಂಡು ನಾವು ಆಯಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮದೇ ಪ್ರತ್ಯೇಕ ಜಿಲ್ಲೆಗಳನ್ನ ಕೇಳುವಂತ ಕೆಲಸ ಮಾಡಿದವರು. ನಮ್ಮವ್ರು ಯಾಕೆ ಕೇಳಂಗಿಲ್ಲ? ಪ್ರದರ್ಶನ ಮಾಡಿಲ್ಲ, ಒಂದು ಜಿಲ್ಲೆ ಮಾಡಿ ಅಂತ ಯಾರು ಪ್ರದರ್ಶನ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡತ್ತಾರ ಇವ್ರ? ಸಮಾಜಕ್ಕೆ ಏನ್ ಕೊಡತ್ತಾರ ಇವ್ರ? 50 ಲಕ್ಷ ಜನಸಂಖ್ಯೆ ಇದ್ದಾಗ ಈಗ ನೋಡ್ರಿ, ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ SP ಅವರು ಮನುಷ್ಯರಲ್ಲ, ದೇವಲೋಕದಿಂದ ಬಂದವರಲ್ಲ. ಈ 50 ಲಕ್ಷ ಜನರನ್ನ ನಿಯಂತ್ರಣ ಒಬ್ಬ SP, ಒಬ್ಬ DC ಮಾಡೋಕ್ಕೆ ಸಾಧ್ಯ ಐತನ? ಬಾಕಿ ಕಡೆ ಎಲ್ಲ 10 ಲಕ್ಷ ಜನಸಂಖ್ಯೆ ಅದಾವ್ರು. ಅವ್ರಿಗೆ ಅನುದಾನ 10 ಲಕ್ಷ ಜನಸಂಖ್ಯೆ ಅನುದಾನ ಉಪಯೋಗ ಆಗಿ, ನಮ್ಮ ಅನುದಾನ 50 ಲಕ್ಷ ಜನಸಂಖ್ಯೆಗೆ ಮಾಡ್ಬೇಕು. ಈಗ ನಮ್ಮ DC ಸಾಹೇಬ್ರು ಏನು ಮಾಡ್ಬೇಕು ಹೇಳ್ರಿ? ನೋಡಿ, ಏನು ಮಾಡೋಕ್ಕಾಗ್ತೈತಿ? ಒಂದು ಸಲರೇ ಅವ್ರನ್ನ ಯಾವ ಬೇಕಾದ್ರೆ ಇತಿಹಾಸ ತೆಗೆದು ನೋಡ್ರಿ. ನಮ್ಮ DC ಸಾಹೇಬ್ರನ್ನ ಪ್ರಶ್ನೆ ಮಾಡ್ರಿ, ನಾಳೆ ಹೋಗಿ ಎಲ್ಲ ಹಳ್ಳಿ ವಿಸಿಟ್ ಕೊಡಿದಾರ ಕೇಳ್ರಿ. ಎಲ್ಲ ತಾಲೂಕಾಗ ವಿಸಿಟ್ ಕೊಡೋಕೆ ಅಸಾಧ್ಯ ಐತಿ. ಅಷ್ಟು ವರ್ಕ್ ಲೋಡ್ ಇದೆ. 5 ಪಟ್ಟು ವರ್ಕ್ ಲೋಡ್ ಆಗೋದು. ಯಾಕಂದ್ರೆ 5 ಜಿಲ್ಲಾ ಆಗಬೇಕು. ಅದಕ್ಕೆ ಬೇರೆ ಏನಂತಾರಲ್ಲ ನೀವು, ಗೋಕಾಕಾಗಲಿ, ಬೈಲೊಂಗಲ್ ಅಥಣಿ ಆಗಲಿ, ನಮ್ದು ಏನೂ ವಿರೋಧ ಇಲ್ಲ. ನಮ್ಗೆ ವಿರೋಧ ಇಲ್ಲ. ನಾವು ಊಟ ಮಾಡ್ರಿ, ನೀವು ಊಟ ಮಾಡಿರಿ. ನಮ್ಗೆ ಅವ್ರಿಗೆ ಊಟ ಬೇಡ್ರಿ, ನಮ್ಮ ಗಟ್ಟ ಕೊಡ್ರಿ, ನಮ್ದು ಇಲ್ಲ. ನಮ್ಮ ಚಿಕ್ಕೋಡಿ ನಮ್ಮ ಸಂಜೀವ್ ಬಡಿಗೇರದ್ದು ಒಂದು ವಿಚಾರ ಏನ್ರಿ, ಸರ್ವೇದನ ಸುಖಿನ ಭವಂತು. ಎಲ್ಲವೂ ಜಿಲ್ಲಾ ಆಗಿಲ್ಲ. ನಮ್ದು ಕೆಪಾಸಿಟಿ 5 ಜಿಲ್ಲಾ ಐತ್ರಿ. ನೀವು ಅಥಣಿ, ಗೋಕಾಕ, ಬೈಲೊಂಗಲ, ಚಿಕ್ಕೋಡಿ ಇವು 4 ಜಿಲ್ಲಾ ಮಾಡಿರಿ. ಬೆಳಗಾವಿ ಒಂದು 5 ಜಿಲ್ಲಾ ಮಾಡಿರೋದು ಅನ್ಯಾಯ ಅಲ್ರಿ. 10 ಲಕ್ಷಕ್ಕೊಂದು ಜಿಲ್ಲಾ ರೀ. ಈಗ ಬರೋ ದಿವಸದಾಗ ನಾವು ಕೋರ್ಟ್ಗೆ ಹೋಗೋರಿದ್ದೀವಿ ರೀ. ಈಗೇನು ಹೊಸ ಜಿಲ್ಲಾಗಳು ಮಾಡಿದಾರಲ್ಲ, ಹಾವೇರಿ, ರಾಮನಗರ, ವಿಜಯನಗರ ಏನದಲ್ಲ, ಅಲ್ಲಿ ಜನಸಂಖ್ಯೆ ತೆಗೀರಿ. ನಮ್ಮದು ಜನಸಂಖ್ಯೆ ತೆಗೀರಿ. ಅಷ್ಟು ಜನಸಂಖ್ಯೆಗೆ ನಮ್ಮ ಬೆಳಗಾವಿ ಜಿಲ್ಲಾ, ಒಡೆದ ಜಿಲ್ಲಾ, ಪ್ರತ್ಯೇಕ ಜಿಲ್ಲಾ ಮಾಡಬೇಕು ಇಲ್ಲ ಅವ್ರ ಜಿಲ್ಲಾಗಳು ರದ್ದು ಮಾಡಬೇಕು ಅಂತ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಬೇಡ. ಅವರು ಕನ್ನಡಿಗರ, ನಾವು ಕನ್ನಡಿಗರ. ಗೊತ್ತಾಗ್ತಿಲ್ಲ. ನಮ್ಮ ಬರೋ ದೇಶದಾಗ ದೊಡ್ಡ ಉಗ್ರ ಹೋರಾಟ ಐತಿ. ಈಗ ಸಂಜೀವ್ ಬಡಿಗೇರ್ ನಾವು ಸ್ವಲ್ಪ ಈಗ ಸಮಾಧಾನ, ಮುಖ್ಯಮಂತ್ರಿ ಬದಲಾವಣೆ ಸಲುವಾಗಿ ನಾವು ಸಮಾಧಾನ ಇದ್ದು ರೀ. ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಅವರೆಲ್ಲ ಬರೋಬ್ಬರ ಸೆಟ್ಲ್ ಆದ ನಂತರ ನಮ್ಮದು ಉಗ್ರ ಹೋರಾಟ ಆಗೋಲ್ಲ. ಮತ್ತು ನಾವು ಕಾನೂನು ಹೋರಾಟ ಮುಂದೆ ಮಾಡೋದಲ್ಲ. ಈಗಾಗಲೇ ತಜ್ಞ ವಕೀಲ ನ್ಯಾಯವಾದಿಗಳಿಗೆಲ್ಲ ನಾವು ಸಂಪರ್ಕ ಮಾಡಿದೆವು. ಬೆಂಗಳೂರು ವಕೀಲರೆಲ್ಲ ಮಾಡಿ ನಾವೆಲ್ಲ ಪತ್ರಕರ್ತರ ಎಲ್ಲ ನಾವು ಚರ್ಚೆ ಮಾಡಿ ಒಂದು ನಿರ್ಣಯ ತೊಗೊಂಡು ಏನೈತಿ, ಸ್ವಾಮೀಜಿಗಳನ್ನೆಲ್ಲ ವಿಚಾರ ಮಾಡ್ಕೊಂಡು ಬರೋ ದಿವಸದಾಗಿಂತ ನಾವು ಕಾನೂನು ಸಮರ ಮಾಡ್ತೀವಿ. ಅದಕ್ಕೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಡ್ರಿ. ಈ ನವೀನ ಹೊಸ ಮುಖ್ಯಮಂತ್ರಿ ಸಾಹೇಬ್ರ ನಿಂತು ನೋಡ್ರಿ, ಗಮನ ಹರಿಸ್ರಿ. ನೀವು ಜ್ಞಾನಿಗಳಿದ್ದೀರಿ, ಗಮನ ಹರಿಸ್ರಿ. ಮತ್ತು ಬೆಳಗಾವಿ ಜಿಲ್ಲೆ ಕೂಡಲೇ ವಿಭಜನೆ ಮಾಡಿ ನಮ್ಮ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಘೋಷಣೆ ಮಾಡಿರಿ. ಮತ್ತು ಬೇರೆ ಯಾವ ಮಾಡೋದು ನೀವು ಬಿಟ್ಟು ವಿಷಯ ನಮ್ಮನ್ನ ವಿರೋಧ ಯಾವುದಕ್ಕೂ ಇಲ್ಲ ಅಂತ ಹೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ.